ಇದೊಂದು ಸುಂದರವಾದ ಬಸ್ಸಿನ ಕತೆ. ಒಂದಷ್ಟು ಜನಕ್ಕೆ ಬಸ್ ಅಂದರೆ ಆಗಲ್ಲ, ಅದು ಯಾಕೋ ಗೊತ್ತಿಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡುವುದಂದರೆ ಸಾಕು ದೂರ ಸರ್ಕೊಂಡು ಬಿಡ್ತಾರೆ. ಆದರೆ ಇನ್ನೂ ಒಂದಷ್ಟು ಜನ ಇದ್ದಾರೆ, ಬಸ್ಸಲ್ಲಿ ಪ್ರಯಾಣ ಮಾಡುವುದಂದರೆ ಸಾಕು ಅವರಿಗೆ ಪಂಚಪ್ರಾಣ. ಅದರಲ್ಲಂತೂ ಕಿಟಕಿಯ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಸಾಕು, ಅಂದಿನ ಪಯಣದಲ್ಲಿ ಅವರಿಗೆ ಹಬ್ಬದ ಊಟವೇ ಸಿಕ್ಕಂತಾಗುತ್ತೆ. ಇನ್ನು ಕಿಟಕಿಯ ಪಕ್ಕದಲ್ಲಿ ಕುಳಿತವರು ತಮ್ಮ ಮನದಾಳದ ಮಾತುಗಳನ್ನು ಮೌನದ ದೊರೆಯಂತೆ ತಮ್ಮ ಮುಖದ ಸನ್ನೆಯ ಮುಖಾಂತರ ತಂಪಾದ ಗಾಳಿಯೊಂದಿಗೆ ಹಂಚಿಕೊಳ್ಳುತ್ತಾ ತಮ್ಮ ಪ್ರಯಾಣವನ್ನು ಸಾಗಿಸ್ತಾ ಇರ್ತಾರೆ. ಇನ್ನು ಅದೆಷ್ಟೋ ಅಪರಿಚಿತರು ನಮ್ಮ ಪಕ್ಕದಲ್ಲಿ ಕೂತ್ಕೋತಾರೆ, ಹೋಗ್ತಾರೆ, ಬರ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಭಿನ್ನ ಭಿನ್ನವಾದ ಮುಖ, ಒಬ್ಬೊಬ್ಬರದ್ದು ಒಂದೊಂದು ವಿಚಿತ್ರ ಹಾವಭಾವ. ಇವೆಲ್ಲವನ್ನು ನೋಡುವ ಪ್ರಯಾಣಿಕರಿಗೆ ಅದು ಏನೋ ಒಂದು ಹೊಸ ಅನುಭವ. ಅದರಲ್ಲೂ ನಾವು ಇದ್ದೇವೆ ಎನ್ನುವುದು ನಮಗೆ ಸಂತೋಷ. ಹಾಗೆ ಸ್ವಲ್ಪ ಸಮಯದ ನಂತರ ಅಪರಿಚಿತರೊಂದಿಗೆ ಮಾತನಾಡುತ್ತಾ ಅವರದ್ದೇ ಆದ ಒಂದು ಕಥೆಯನ್ನು ಕೇಳುತ್ತೇವೆ, ನಮ್ಮದೇ ಆದ ಒಂದು ಅನಿಸಿಕೆಯನ್ನು ಅವರಿಗೆ ಹೇಳ್ತಾ ಇರ್ತೇವೆ. ಹೀಗೆ ಸ್ವಲ್ಪ ಸಮಯದ ನಂತರ ನಮ್ಮ ನಿಲ್ದಾಣ ಬರುತ್ತೆ, ನಾವು ಇಳಿದುಕೊಳ್ಳುತ್ತೇವೆ. ಅವರ ನಿಲ್ದಾಣವೂ ಬರುತ್ತದೆ, ಅವರು ಇಳಿದುಕೊಂಡು ಹೋಗುತ್ತಾರೆ. ಒಟ್ಟಿನಲ್ಲಿ ಈ ಬಸ್ಸಿನ ಪ್ರಯಾಣವೇ ಹಾಗೆ, ಬರೀ ಹೊಸದನ್ನು ಕಲಿಸುತ್ತಲೇ ಇರುತ್ತದೆ. ಅದೆಷ್ಟೋ ಜನರು, ಅದೆಷ್ಟೋ ಪ್ರಯಾಣಿಕರು ತಮ್ಮ ಜೀವನದ ಅರ್ಧ ಪಾಠವನ್ನು ಈ ಬಸ್ಸಿನ ಪ್ರಯಾಣದಲ್ಲೇ ಕಲ್ತಿರ್ತಾರೆ ಅಂತ ಹೇಳಬಹುದು. ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಅಂಶಗಳು ಬಸ್ಸಿನ ಪ್ರಯಾಣಿಕರಿಗೆ ಎಲ್ಲರಿಗೆ ಆಗೇ ಇರುತ್ತದೆ. ಬಸ್ಸಿನ ಒಳಗಡೆ ವಯಸ್ಸಾದ ಹಿರಿಯರು ಹತ್ಕೊಂಡ್ರೆ ಸಾಕು, ಯುವಕರಾದವರು ತಾವು ಕುಳಿತಿದ್ದ ಸೀಟನ್ನು ಅವರಿಗೆ ಬಿಟ್ಕೊಡ್ತಾರೆ. ಇನ್ನು ಯಾವುದಾದರೂ ಮಗು ಬಸ್ಸಿನಲ್ಲಿ ಅಳುತ್ತಿದ್ದರೆ ಸುತ್ತಮುತ್ತಲಿನ ಜನರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಆ ಮಗುವಿಗೆ ಸಮಾಧಾನ ಮಾಡಲು ಮತ್ತು ಸಂತೋಷಪಡಿಸಲು ಆತುರಿತ ಇರ್ತಾರೆ. ಅದು ಎಷ್ಟೋ ಮುದ್ದಾದ ಅನುಭವಗಳನ್ನು ಮತ್ತು ಮುದ್ದಾದ ಜೀವನ ಪಾಠವನ್ನು ನಾವು ಬಸ್ಸಿನ ಒಳಗಡೆ ಕಲಿತಿರ್ತೇವೆ. ಈ ಬಸ್ಸಿನ ಒಳಗಡೆ ಕೆಟ್ಟ ಅನುಭವವೂ ಇರುತ್ತದೆ, ಅದನ್ನು ನೆನೆಯುವ ಅಗತ್ಯ ನಮಗಿಲ್ಲ. ಯಾಕಂತಂದರೆ ಕೆಟ್ಟದನ್ನು ನಾವು ದೂರ ಇಟ್ಟು ಒಳ್ಳೆಯದನ್ನು ಮಾತ್ರ ಸದಾ ಕಾಲ ನೆನೀತಿರಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಬಸ್ಸಿನ ಪ್ರಯಾಣವೇ ಅದ್ಭುತ ರೀ, ಅದನ್ನು ಬಾಯಿ ಮಾತಿನಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಹಾಗೆ ಬಸ್ಸಲ್ಲಿ ನಿಮಗಾದಂತಹ ಒಂದಷ್ಟು ಅನುಭವಗಳನ್ನು ನಮ್ಮ ಈ ಕಮೆಂಟ್ ಬಾಕ್ಸಲ್ಲಿ ನೀವು ಹಂಚಿಕೊಳ್ಳಬಹುದು. ಧನ್ಯವಾದಗಳು.